ನಮಸ್ಕಾರ ಸ್ನೇಹಿತರೆ, ನಕ್ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರುವುದು ಬಾಗಲಕೋಟೆ ಜಿಲ್ಲೆ ತಿರ್ದಾಳ್ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತ ಭದ್ರಗಿರಿ ಎಂಬುದು. ಭದ್ರಗಿರಿ ಇರುವುದು ತಿರ್ದಾಳ್ ತಾಲೂಕಿನ ಹಳಂಗಡಿ ಗ್ರಾಮದಲ್ಲಿ. ಅಂದ್ರೆ ಈ ತಿರ್ದಾಳ್ ಗ್ರಾಮ ನಗರದ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವಂತ ಭದ್ರಗಿರಿ ರಬಕವಿ ಬನಾಟಿ ಹೋಗುವಂತ ರಸ್ತೆಗೆ ಸುಮಾರು ಬಂದು 3.5-4 ಕಿಲೋಮೀಟರ್ ದೂರದಲ್ಲಿ ಬಂದು ಕೇದಾರನಾಥ ಹೋಗ್ಬೇಕಾದ್ರೆ ಎಡಗಡೆ ಸೈಡ್ ನಾವು ತೊಂದ್ರೆ ಈ ಸ್ಥಳಕ್ಕೆ ಬರ್ತೀವಿ. ಈ ಸ್ಥಳದ ವಿಶೇಷತೆ ಅಂದ್ರೆ 2300 ವರ್ಷಗಳ ಇತಿಹಾಸ ಹೊಂದಿರುವಂತ ವಿಶೇಷ ತಪೋಭೂಮಿ. ಇಲ್ಲಿ ಜೈನ್ ಸಂಪ್ರದಾಯ ಪ್ರಕಾರ ಅವರ ಸಂತರ, ನಾವು ಏನು ಹಿಂದೂ ಧರ್ಮದ ಪ್ರಕಾರ ಹೇಳ್ತೀವಿ, ಅವರು ತಪಸ್ವಿಗಳು ಇಲ್ಲಿ 738-80 ಜನರು ಒಟ್ಟು ತಪಸ್ವಿಗಳು ಇಲ್ಲಿ ತಪಸ್ಸು ಮಾಡಿದಂತ ಪವಿತ್ರ ಪುಣ್ಯ ಭೂಮಿ ಇದು. ಅದಕ್ಕಾಗಿ ಅದರ ನೆನಪಿಗಾಗಿ ಇಲ್ಲಿ ಭದ್ರಗಿರಿ ಎಂಬ ಹೆಸರಿನಿಂದ ಈ ಸ್ಥಳದಲ್ಲಿ ಜೈನ ಧರ್ಮದ ದೇವರಾದಂತ ಮಹಾವೀರ್ ಮತ್ತು ಆದಿನಾಥರ ಮಂದಿರವನ್ನ ನಿರ್ಮಿಸಿದ್ದಾರೆ. ನಾವು ತೀರ್ಥಾಳಕ್ಕೆ ಶ್ರೀ ಅಲ್ಲಮಪ್ರಭು ದೇವಸ್ಥಾನದ ವಿಡಿಯೋ ಚಿತ್ರೀಕರಣ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇದು ಅಕಸ್ಮಾತ್ ಕಾಣಿಸ್ತು. ಅಂದ್ರೆ ನಮಗೂ ಗೂಗಲ್ನಲ್ಲಿ ಹುಡುಕಿದ್ರೆ ಸಿಕ್ಕಿದಾಗ ಅದನ್ನ ನೋಡ್ಕೊಂಡು ನಾವು ಹೋಗಿದ್ದು. ಆಗ ಇದನ್ನ ನನಗೂ ವಿಡಿಯೋ ಮಾಡಬೇಕು ಅಂತ ಅಭಿಪ್ರಾಯ ಬಂದು ನಾನು ವಿಡಿಯೋ ಮಾಡಿದ್ದೇನೆ. ತುಂಬಾ ಸುಂದರವಾದಂಥ ಪುಣ್ಯಸ್ಥಳ ಮತ್ತು ಭಗವಾನ್ ಮಹಾವೀರರ ಮೂರ್ತಿ ಮತ್ತು ಆದಿನಾಥ ಅವರ ತೀರ್ಥಂಕರ ಒಂದು ಮೂರ್ತಿ ಮತ್ತು ದೇವಸ್ಥಾನ ಇದರ ಬಸ್ತಿನ ಮಾಡಿದ್ದಾರೆ. ಇದರ ಬಗ್ಗೆ, ಇತಿಹಾಸದ ಬಗ್ಗೆ ಒಂದಷ್ಟು ವಿವರಗಳನ್ನ ಅಲ್ಲಿ ಒಬ್ರು ತಪಸ್ವಿಗಳು ಹೇಳ್ತಾ ಇದ್ರು. ಬಟ್ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ತೊಂದರೆಯಿಂದಾಗಿ ಪಾಪ ಅವ್ರಿಗೆ ಮಾತಾಡ್ತಾ ಇರೋದು ಸೌಂಡ್ ಅಷ್ಟೊಂದು ಸರಿ ಆಗ್ತಿರ್ಲಿಲ್ಲ. 2013ನೇ ಇಸ್ವಿ ಸಮಯದಲ್ಲಿ ಈ ಸ್ಥಳದಲ್ಲಿ ಸಾಕಷ್ಟು ಹಳೆ ಕಾಲದ ಮೂರ್ತಿಗಳು ಸಿಕ್ಕಿದ್ವು ಅಂತ ಹೇಳ್ತಾರೆ. ಆ ಮೂರ್ತಿಗಳನ್ನ ಅದರ ಪ್ರಕಾರನೇ 2300 ವರ್ಷ ಇತಿಹಾಸ ಇರುವುದು ಈ ಸ್ಥಳದಲ್ಲೇ ಮೂರ್ತಿಗಳು ಸಿಕ್ಕಿದ್ದು. ಇದರ ಪ್ರಕಾರನೇ ಗೊತ್ತಾಗಿದ್ದು. ಇಲ್ಲಿ ಮಾವಿನ ಮರದ ಪಕ್ಕದಲ್ಲಿ ಕೂತಿರೋದು ಒಬ್ರು ಸಂತರು. ಅವರು ದೇಹ ಪಾಪ ಕ್ಷೀಣವಾಗಿದೆ. ಅವ್ರ ಹೆಸರು ಕೇಳಕ್ಕಾಗಲ್ಲ. ಅವರು ಮಾತಾಡಿದ್ದು ಅಷ್ಟೊಂದು ಸರಿಯಾಗಿ ಹೇಳಲ್ಲ. ಆದ್ರೂ ಅವ್ರು ಮಾತಾಡಿದ್ನ ಸ್ವಲ್ಪ ವಿವರಣೆ ಹಾಕ್ತೀನಿ. ಅದು ಯಾಕಂದ್ರೆ ಅಷ್ಟು ಸೌಂಡ್ ಬಂದಿಲ್ಲ. ಆದ್ರೂ ಏನು ಹೇಳ್ತಾರೋ ಕೇಳೋಣ. ಅತ್ಯಂತ ಕಿರು ಧ್ವನಿಯಲ್ಲಿ ಬಂದಿದೆ. ಸ್ವಲ್ಪ ಹೆಚ್ಚು ಸೌಂಡ್ ಇಟ್ಟೆ ಕೇಳಬೇಕಾಗತ್ತೆ ನೀವು. ಇದು ಮಹಾವೀರದ ಬಸ್ತಿಗೆ ಹೋಗುವಂತ ರಸ್ತೆ. ಅಲ್ಲಿ ಒಂದು ಗಿಡವನ್ನ ಕಡಿಬಾರದು, ಪ್ರಕೃತಿಯನ್ನು ಉಳಿಸ್ಬೇಕು ಅನ್ನೋದು, ಪರಿಸರ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಕೊಡುವಂತ ಒಂದು ಚಿತ್ರವನ್ನ ಮೂರ್ತಿಗಳು ಮಾಡಿದ್ದಾರೆ. ಆಮೇಲೆ ಬಸ್ತಿಯಲ್ಲಿ ವಿವಿಧ ಬಸ್ತಿಗಳು ಮತ್ತು ವಿವಿಧ ದೇವರ ಮೂರ್ತಿಗಳಿದ್ದಾವೆ. ಅಂದ್ರೆ ಪಾರ್ಶ್ವನಾಥರು, ಬಾಹುಬಲಿ, ಆದಿನಾಥರು, ಋಷಭನಾಥರು, ಇನ್ನು ಅನೇಕ ತೀರ್ಥಂಕರ ಒಂದು ಭವ್ಯ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಒಂದು ಸಾರಿ ಈ ಕಡೆ ನೀವು ಬಂದಾಗ ಒಂದ್ಸರಿ ನೋಡ್ಬೋದು. ಇದ್ರ ಬಗ್ಗೆ ನನಗೂ ಅಲ್ಲಿ ಯಾರು ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನನಗೂ ಹೆಚ್ಚು ಮಾಹಿತಿ ಇಲ್ಲ. ಇರುವಂತ ವಿಷಯಗಳನ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಐತಿಹಾಸಿಕವಾಗಿ ಪೌರಾಣಿಕವಾಗಿ ಏನು ವಿಷಯ ಇಲ್ಲ ಅದ್ರ ನನ್ನ ಹತ್ರ. ಆದ್ರೂ ಸಣ್ಣ ಪುಟ್ಟ ವಿವರಗಳೊಂದಿಗೆ ನಿಮಗೆ ವಿಡಿಯೋ ನೋಡ್ತಾ ಇದ್ದೀನಿ. ಆದ್ರೆ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಪವಿತ್ರವಾದಂಥ ಸ್ಥಳಕ್ಕೆ ನಾನು ಭೇಟಿ ಕೊಟ್ಟಿರೋದು ನನಗೂ ಸಂತೋಷನೇ ಆಯ್ತು. ನನ್ನ ಜೊತೆಗೆ ನಮ್ಮ ಮಂಜುನಾಥ್ ಹತ್ರವಟ್ ಅವರು ನನ್ನ ಜೊತೆ ಬಂದಿದ್ದು. ಅವರು ನಾನು ಕೂಡ ಈ ಸ್ಥಳಕ್ಕೆ ಭಗವಾನ್ ಮಹಾವೀರ್ ಅವರು ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ದೇವರ ಬಗ್ಗೆ ಹೆಸರು ಹೇಳ್ಬೇಕಾದ್ರೆ ಒಂದು ಮೂರ್ತಿ ತೋರಿಸಿ ಹೆಸರಿನ ಬೇರೆ ಹೇಳಿದ್ರೆ ಯಾರು ತಿಳ್ಕೊಬೇಡಿ. ಯಾಕಂದ್ರೆ ಯಾವ ದೇವ್ರಿಗೆ ಯಾವ ರೀತಿ ಹೇಳ್ತಾರೆ ಅಂತ ಗೊತ್ತಲ್ಲ. ಯಾಕಂದ್ರೆ ಈಗ ನಮ್ಮ ದೇವತೆಗಳದು ಕೆಲವೊಂದು ಈ ತರದ ಬಟ್ಟೆಗಳು ಮತ್ತು ವೇಷದ ಮೇಲೆ ನಾವು ಈ ದೇವರು ಅಂತ ಗುರುತಿಸ್ಬೋದು. ಆದ್ರೆ ಇವರು ದಿಗಂಬರ ಜೈನ ಸಮಾಜದವರು ಪೂರ್ತಿ ದಿಗಂಬರಾಗಿ ಇರೋದ್ರಿಂದ ಯಾವ ದೇವರು ಅಂತ ಹೇಳಕ್ಕಾಗಲ್ಲ. ಅವರು ಕೆಲವೊಂದು ಸಿಂಬಲ್ಗಳು ಇರ್ತವೆ, ಅದ್ರ ಪ್ರಕಾರ ಅವರು ಗುರುತಿಸ್ತಾರೆ. ಅದು ನಮಗೆ ಅಷ್ಟೊಂದು ಗೊತ್ತಾಗುದಿಲ್ಲ. ಎತ್ತರವಾದಂಥ ಸ್ಥಳ ಮತ್ತು ಕೃಷ್ಣಾ ನದಿ ತಟ್ಟದಲ್ಲಿ ಇರುವಂತ ಅತ್ಯಂತ
ಶ್ರೇಷ್ಠ ಪುಣ್ಯಭೂಮಿ. ಇವರು ಸಂತರು. ಧಾರವಾಡಕ್ಕೆ ಒಂದು ವರ್ಷ ಚಾತುರ್ಮಾಸ ಮಾಡಿ ಅಬ್ದುಲ್ಲಾಟಿಗೆ ಹೋಗಿ ಅಲ್ಲಿಂದ ಕಡೆ ಬಂದವ. ಈ ವರ್ಷ ಇಲ್ಲೇ ಚಾತುರ್ಮಾಸ ಆಗಿತ್ತು. ಈ ವರ್ಷ ಎಲ್ಲ ಕಡೆ ಗೊತ್ತಿಲ್ಲ. ಹಾಗೆ ಹೇಳಿ ಯಾರು ಬರ್ತೀರಿ, ಇದು ಭಾಳ ದೊಡ್ಡ ಪುಣ್ಯಕ್ಷೇತ್ರ ಐತಿ. ಆದ್ದರಿಂದ ಯಾಕ ಸಂತಾನ ಎಲ್ಲರಾಗಿ ಸಂತಾನ ಭಾಗ್ಯ ಸಿಕ್ಕವು. ಏನೇನು ಯಾರನ್ನ ಬಿಟ್ಟಾರು ಸತ್ಯ ನಮಗೆ ಸಿಕ್ಕತಿ. ಹೌದ್ರಿ. ಸಾಲಿಗೆ ಹಂಗೆ ಮಕ್ಕಳು ಹೋಗಲ್ಲ, ಹಂಗಿಲ್ಲಿ ಯಾರು ಬರ್ತೀರಿ ಸತ್ಯದ ಫಲ ಅವು ಕೈ ಬಿಡಂಗಿಲ್ಲ. ಹೌದು. ಆಗ ಈ ಜಾಗ ಪುಣ್ಯಕ್ಷೇತ್ರ ಯಾರಿಗೆ ಮನುಷ್ಯನಾಗಿ ಐದಾರು ಬರೋರ ರವಿವಾರ ಬರೋರು ಅದು ಕೇಳಿ ಆಚರಣೆ ಅಂದ್ರೆ ಮಾಡಿ ಅಂತ 100 ಫಲ ಸಿಗ್ತದೆ. 100 ರೂಪಾಯಿ. ಹಾಗೆ ಗಿಡ ಹಚ್ಚಿಲ್ಲ, ಆ ಗಿಡಕ್ಕೆ ನೀರು ಕಡೆ ಕಾಯಿ ಕೊಡ್ತದ. ಮತ್ತು ಗಿಡಕ್ಕೆ ಕಾಯಿನ ಹಚ್ಚಲಿಲ್ಲ, ಅದಕ್ಕೆ ನೀರು ಹಾಕಲಿ ಗಿಡಕ್ಕೆ ಕಾಯಿ ಹತ್ತೋದಿಲ್ಲ. ಹಂಗೆ ಇದು ದೊಡ್ಡ ಪುಣ್ಯಕ್ಷೇತ್ರ. ಹೇಳ್ತಿದ್ರು ಪದೇ ಯಾರು ಹೇಳ್ತಿದ್ರು ಈ ಜಾಗ ಈಗ ಅನುಕೂಲ ಮತ್ತು ಈ ಜಾಗದಾಗ 730. ತಪಸ್ವಿಗಳಿಗೆ ಪಾಪ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರ್ಯಕ್ಕೆ ನಾವು ಜಾಸ್ತಿ ಅವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಅವ್ರ ಜೊತೆ ಸಂದರ್ಶನ ಸ್ವಲ್ಪ ಕಡಿಮೆ ಮಾಡಿದೆ. ಯಾಕೆ ನಮಗೂ ಅಷ್ಟು ಸರಿ ಅನಿಸಲಿಲ್ಲ. ಇಲ್ಲಿ ವಿವಿಧ ತೀರ್ಥಂಕರು ಮತ್ತು ಗುರು ಶಿಷ್ಯರ ಪರಂಪರೆ ಹೊಂದಿದಂಥ ಒಂದು ಮೂರ್ತಿಯನ್ನು ಒಂದು ಆಲದ ಮರದ ಕೆಳಗೆ ಮಾಡಿಟ್ಟಿದ್ದಾರೆ. ಇನ್ನು ವಿವಿಧ ಮೂರ್ತಿಗಳು ಸಹಿತ ಇದ್ದಾವೆ. ಹಾಗೆ ಜಲ ಮಂದಿರ ಅಂತ ಒಂದಿದೆ. ಅದು ಸುಮಾರು ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇದೆ. ಅದನ್ನು ಒಂದು ಸ್ವಲ್ಪ ತೋರಿಸ್ತೀನಿ. ಇಲ್ಲಿ ಪ್ರಕೃತಿಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವಿಷಯಗಳನ್ನು ಮಾಡಿದ್ದಾರೆ. ಗೋ ಮತ್ತು ಕರು, ಆಕಳು ಮತ್ತು ಕರು, ಹಾಗೂ ಶಿಷ್ಯರು ಮತ್ತು ಗುರು ಶಿಷ್ಯರ ಒಂದು ದಿನಗಳು, ಜಿಂಕೆ, ಅಲ್ಲಿ ಒಂದು ಎತ್ತಿನ ಬಂಡಿನೂ ಇದೆ. ಅದರ ಹತ್ರ ಏನು ಹೋಗಲಿಲ್ಲ, ನಾನು ದೂರದಿಂದ ಮಾಡಿ ತೋರಿಸ್ಬೇಕಾಯ್ತು. ಇದು ಅಲ್ಲಿ ಸಣ್ಣ ಪುಟ್ಟ ಗಾರ್ಡನ್ ಇದೆ ಮತ್ತು ಇನ್ನು ಕೆಲವೊಂದು ಮೂರ್ತಿಗಳನ್ನ ಕೆಲಸ ಮಾಡ್ತಾ ಇದ್ದಾರೆ. ಮೂರ್ತಿ ಕೆತ್ತನೆಗಳು ನಡೀತಾ ಇದೆ. ಇನ್ನೊಂದು 4-5 ವರ್ಷದ ನಂತರ ಬಂದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಇನ್ನೂ ಕೆಲವೊಂದು ವರ್ಕ್ಗಳು ಮಾಡ್ತಾ ಇದ್ದಾರೆ. ಇದು ಜಲಮಂದಿರ ಅಂತ ಭಗವಾನ್ ಮಹಾವೀರರ ಸಂಬಂಧಾಗಿ ಒಂದು ಕೆರೆಯಲ್ಲಿ ಮಧ್ಯದಲ್ಲಿ ಈ ಮಂದಿರವನ್ನ ಮಾಡಿದ್ದಾರೆ. ಸುತ್ತಲೂ ನೀರಿದೆ. ಆದ್ರೆ ಈ ಸದ್ಯಕ್ಕೆ ಬೇಸಿಗೆ ಇರುವ ಕಾರಣಕ್ಕೆ ನೀರಿದೆ, ಬಟ್ ಸ್ವಲ್ಪ ಕಡಿಮೆ ಇದೆ. ಮತ್ತು ಸುತ್ತಮುತ್ತಲು ನೀರಿನಲ್ಲಿ ಕಮಲ ಹೂಗಳು ಬೆಳೆದಿರುವಂತ ಸುಂದರವಾದಂತ ಸ್ಥಳ. ಇದಕ್ಕೆ ಜಲ ಮಂದಿರ ಅಂತ ಹೇಳ್ತಾರೆ. ಜಲಮಂದಿರ ಸುತ್ತಮುತ್ತ ಇರುವಂತ ಕಮಲದ ಹೂಗಳು, ಹಾಗೂ ಅಲ್ಲಿ ಮತ್ತೆ ಇನ್ನೊಂದು ಏನೋ ಕಾಣಿಸುತ್ತೆ. ಅದು ನಮ್ಗೆ ಅಷ್ಟೊಂದು ನಾವು ಅಲ್ಲಿ ಹೋಗಲಿಲ್ಲ, ದೂರದಲ್ಲಿದೆ. ಕೋಟೆ ತರದ್ದು ಏನು ಮಾಡ್ಯಾರ. ನಾವು ಮತ್ತೆ ಬೇರೆ ಊರುಗಳಿಗೆ ಹೋಗ್ಬೇಕು, ಬೇರೆ ಕಡೆ ಚಿತ್ರೀಕರಣ ಸಲುವಾಗಿ ಗಡಬಡಿ ಇದ್ದ ಕಾರಣಕ್ಕೆ ನಾವು ಇಷ್ಟೇ ನೋಡ್ಬೇಕಾಯ್ತು. ಸ್ನೇಹಿತರೆ, ಜಲಮಂದಿರ ಮತ್ತು ಜೈನ್ ಬಸ್ತಿ 2300 ವರ್ಷ ಇತಿಹಾಸ ಹೊಂದಿರುವಂತಹ ಜೈನ್ ಬಸ್ತಿ ಭದ್ರಗಿರಿ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆ ನೀಡಿದ್ದೀನಿ. ಇದೆಲ್ಲ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಅತಿ ಶೀಘ್ರದಲ್ಲಿ ಮತ್ತೆ ಒಂದು ಸಂತೋಷದ ಸುದ್ದಿನೂ ನೀಡ್ತೀನಿ. ಧನ್ಯವಾದಗಳು.